ಸ್ನೇಹಿತರೆ, ಚುನಾವಣೆಯ ಕಣ ಸಿದ್ಧಾಗಿದೆ. ನಾಳೆ ನಮ್ಮ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ, ಕಾಂಗ್ರೆಸ್ಸಿನ ಅಭ್ಯರ್ಥಿ ಪದ್ಮರಾಜ ಆರ್ ಪೂಜಾರಿಯವರು ನಾಳೆ ಮಂಗಳೂರಿನಲ್ಲಿ ನಾಮಪತ್ರವನ್ನು ಸಲ್ಲಿಸಲಿಕ್ಕಿದ್ದಾರೆ. ಗೋಕರ್ಣನಾಥೇಶ್ವರ ದೇವಸ್ಥಾನದ ಪರಿಸರದಲ್ಲಿ ಸೇರಿ ಅಲ್ಲಿಂದ ಮೆರವಣಿಗೆ ಮೂಲಕ DC ಕಚೇರಿಗೆ ಹೋಗಿ ಅಲ್ಲಿ DC ಅವರಿಗೆ ನಾಮಪತ್ರವನ್ನು ಸಲ್ಲಿಸಿ ಆಮೇಲೆ ಟೌನ್ ಹಾಲ್ನಲ್ಲಿ ಒಂದು ಕಾರ್ಯಕರ್ತರ ಸಭೆಯನ್ನು ಇಟ್ಟುಕೊಂಡಿದ್ದಾರೆ. ಸ್ನೇಹಿತರೆ, ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಸಹಜವಾಗಿ ಚುನಾವಣೆ 5 ವರ್ಷಕ್ಕೊಮ್ಮೆ ಬಂದೇ ಬರ್ತದೆ. ಈ ಪ್ರಜಾಪ್ರಭುತ್ವದಲ್ಲಿ ಒಂದು ಆಳುವ ಪಕ್ಷ, ಒಂದು ವಿರೋಧ ಪಕ್ಷ, ಅದು ಬೇಸಿಕ್ ಕಾನ್ಸೆಪ್ಟ್. ಅದು ಪ್ರಜಾಪ್ರಭುತ್ವದ್ದು ಆಡಳಿತ ಪಕ್ಷವೂ ಬೇಕು, ವಿರೋಧ ಪಕ್ಷವೂ ಬೇಕು. ಹೀಗಿರುವಾಗ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡುವಾಗ, ಈಗ ನಮ್ಮಿಂದ ಪದ್ಮರಾಜ ಆರ್ ಪೂಜಾರಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, BJPಯಿಂದ ಬ್ರಿಜೇಶ್ ಚೌಟ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಒಂದು ಮಾಹಿತಿ ಬಂದಿದೆ. ಹೀಗೆ ಯಾರೆಲ್ಲ ಸ್ಪರ್ಧೆ ಮಾಡ್ತಾರೆ, ಸ್ಪರ್ಧೆ ಮಾಡುವವರು ಜನರ ಮುಂದೆ ಹೇಳ್ಕೊಳ್ಬೇಕಾಗ್ತದೆ ತಮ್ಮ ವಿಷನ್ ಏನು, ತಾವು ಚುನಾವಣೆಯಲ್ಲಿ ಆರಿಸಿ ಬಂದರೆ ಏನು ಮಾಡ್ತೇವೆ, ಏನೆಲ್ಲ ಸಾಧ್ಯತೆಗಳಿದೆ ಅನ್ನೋದು ಒಂದು ವಿಷನನ್ನು ಅವರು ಜನರ ಮುಂದೆ ಇಡಬೇಕಾಗ್ತದೆ. ಅದೇ ಪ್ರಕಾರ ನಮ್ಮ ಪದ್ಮರಾಜ್ ಅವರು ಒಂದು ವಿಷನನ್ನು ಇಟ್ಟಿದ್ದಾರೆ. ಅವರು ನಿನ್ನೆ ಪುತ್ತೂರಿಗೆ ಕೂಡ ಬಂದಿದ್ದರು. ಅವರು ಮತ್ತೆ ಹೇಳ್ತಾ ಇದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಏನು ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವಂತಹ ಒಂದು ಕಪ್ಪು ಚುಕ್ಕೆ ಬಂದಿದೆ, ಏನಿಲ್ಲಿ ಗಲಾಟೆಗಳಾಗ್ತಾ ಇದೆ, ಇದನ್ನೆಲ್ಲ ನಿಲ್ಲಿಸಬೇಕು, ಯೋಜನೆಗಳು, ಬೇರೆ ಬೇರೆ ಯೋಜನೆಗಳು, ಉದ್ದಿಮೆಗಳು ನಮ್ಮ ಜಿಲ್ಲೆಗೆ ಬರಬೇಕು, ಇದಕ್ಕೆ ಬೇಕಾದ ಕೆಲಸ ಮಾಡ್ತೇನೆ. ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಈಗ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಬೇಕು, ಈ ಎಲ್ಲವನ್ನು ಅವರು ಮಾತಾಡಿದ್ದಾರೆ. ಆದರೆ ಬ್ರಿಜೇಶ್ ಚೌಟ್ರು ಅವರು ಇಲ್ಲಿವರೆಗೆ ಅವರ ವಿಷನನ್ನು ಯಾವುದನ್ನು ನಮಗೆ ಹೇಳಿಲ್ಲ. ಆದರೆ ಅವರು ಮೊನ್ನೆ ಪುತ್ತೂರಿಗೆ ಬಂದವರು, ಅವರು ಒಂದು ಮಾತು ಹೇಳಿದರು, ಇದು ದೇಶದ್ರೋಹಿಗಳ ಮತ್ತು ರಾಷ್ಟ್ರ ಪ್ರೇಮಿಗಳ ಚುನಾವಣೆ ಅಂತ. ಬ್ರಿಜೇಶ್ ಚೌಟ ಅವರು ಭಾರತೀಯ ಜನತಾ ಪಕ್ಷದ ಅಧಿಕೃತವಾಗಿ ಘೋಷಣೆಯಾದ ಅವರು ಆಗಲಿಕ್ಕಿರುವಂಥ ಅಭ್ಯರ್ಥಿ. ಅವರು ಒಂದು ರಾಷ್ಟ್ರೀಯ ಪಕ್ಷದ, ಅದರಲ್ಲಿಯೂ ಆಳುವ ಪಕ್ಷದ ಅಭ್ಯರ್ಥಿಯಾಗಿ ಅವರು ಈ ಮಾತನ್ನು ಯಾರಿಗೆ ಹೇಳಿದರು ಅಂತ ಅವರು ಸ್ಪಷ್ಟಪಡಿಸಬೇಕಾಗ್ತದೆ. ಅವರು ಹೇಳಿದ ಮಾತು, ಇದು ದೇಶದ್ರೋಹಿಗಳ ಮತ್ತು ರಾಷ್ಟ್ರ ಪ್ರೇಮಿಗಳ ನಡುವಿನ ಚುನಾವಣೆ ಅಂತ. ಯಾರು ರಾಷ್ಟ್ರದ್ರೋಹಿಗಳು, ಯಾರು ದೇಶಭಕ್ತರು? ಏನು ಅವರನ್ನು ಅವರೇ ರಾಷ್ಟ್ರದ್ರೋಹಿಗಳು ಅಂತ ಕರ್ಕೊಂಡದ್ದ? ಅಲ್ಲ, ಅವರು ನಮ್ಮ ಕ್ಯಾಂಡಿಡೇಟ್ ಆಗಿರುವಂತಹ ಪದ್ಮರಾಜ ಆರ್ ಪೂಜಾರಿ ಅವರನ್ನು ದೇಶದ್ರೋಹಿ ಅಂತ ಕರೆದದ್ದ? ಸ್ಪಷ್ಟಪಡಿಸಬೇಕಲ್ಲ. ಈಗ ಗಾಳಿಯಲ್ಲಿ ಗುಂಡು ಹಾಕಿ ಮತ್ತೆ ಓಡಿ ಹೋಗುವುದು, ಮತ್ತೆ ಆ ವಿಚಾರವನ್ನು ಸ್ಪಷ್ಟಪಡಿಸದೇ ಇರುವ ಚಾಳಿಯನ್ನು ಅವರು ಬಿಡಬೇಕು. ಅವರು ಸ್ಪಷ್ಟವಾಗಿ ಹೇಳಬೇಕು, ಅವರು ಯಾರನ್ನು ದೇಶದ್ರೋಹಿಗಳು ಅಂತ ಹೇಳಿದ್ದು ಅನ್ನೋದನ್ನು ಅವರು ಸ್ಪಷ್ಟವಾಗಿ ಹೇಳಬೇಕು ಅಂತ ನಾನು ಈ ವೇದಿಕೆಯ ಮೂಲಕ ಅವರಿಗೆ ಒತ್ತಾಯವನ್ನು ಮಾಡ್ತೇನೆ. ನೋಡಿ, ಅರ್ಥ ನಮಗೂ ಆಗ್ತದೆ, ನಾವೆಂತ ಹೆಡ್ರಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಕೂಡ ಹೆಡ್ರಲ್ಲ. ಅವರು ನಮ್ಮ ಕ್ಯಾಂಡಿಡೇಟ್ ಪದ್ಮರಾಜ ಆರ್ ಪೂಜಾರಿ ಅವರನ್ನೇ ದೇಶದ್ರೋಹಿ ಅಂತ ಕರೆದದ್ದು ನಮಗೆ ಅರ್ಥ ಆಗ್ತದೆ. ಮತ್ತು ಅವರು ದೇಶ ಪ್ರೇಮಿಗಳು ಅಂತ ಕರ್ಕೊಂಡಿದ್ದಾರೆ. ನೋಡಿ, ಒಂದು ವಿಪರ್ಯಾಸ ನೋಡಿ, ತಮ್ಮನ್ನು ತಾವೇ ದೇಶ ಪ್ರೇಮಿಗಳು ಅಂತ ಉದ್ಘೋಷಿಸುವಂತಹ ಸ್ಥಿತಿ BJPಗೆ ಯಾಕೆ ಬಂತು? ನಮ್ಮನ್ನು ನಾವು ದೇಶ ಪ್ರೇಮಿಗಳು ಅಂತ ಯಾವಾಗ ಘೋಷಿಸಿಕೊಳ್ತೇವೆ? ಯಾವಾಗ ನಮಗೆ ನಮ್ಮ ದೇಶ ಪ್ರೇಮದ ಬಗ್ಗೆ ಅನುಮಾನ ಇದೆ, ಆಗ ಮಾತ್ರ ನಾವು ನಾನು ದೇಶ ಪ್ರೇಮಿ, ನಾನು ಒಳ್ಳೆಯವ ಅಂತ ನಾವೇ ನಮಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟುಕೊಳ್ಳೋದು ಆಗ. ಈಗ ಅವರನ್ನೇ ದೇಶ ಪ್ರೇಮಿಗಳು ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂದರೆ ಅವರಿಗೆ ಅವರ ಮೇಲೆ ಅನುಮಾನ ಇದೆ. ಅವರ ದೇಶ ಪ್ರೇಮ ಏನು, ಅವರ ದೇಶ ಪ್ರೇಮ ಎಷ್ಟು, ಅವರು ಮಾಡುವಂಥ ರಾಜಕೀಯ ಚಟುವಟಿಕೆಗಳಲ್ಲಿ, ಅವರು ಮಾಡುವಂತಹ ಈ ಕೋಮು ಗಲಭೆಗಳ
ಏನು ಅಡಿಪಾಯದ ಈ ರಾಜಕಾರಣದಲ್ಲಿ ದೇಶ ಪ್ರೇಮ ಎಲ್ಲಾದರೂ ಇದೆಯಾ ಅನ್ನೋ ಅನುಮಾನ ಅವರಿಗೆ ಬರಲಿಕ್ಕೆ ಶುರುವಾಗಿದೆ ಅಂತ ನನಗೆ ಅನ್ನಿಸ್ತದೆ. ಹಾಗಿದ್ರೆ ಅವರು ದೇಶದ್ರೋಹಿಗಳು ಅಂತ ಘೋಷಿಸಿದ್ದು ಯಾರನ್ನು? ನೋಡಿ, ನಮ್ಮ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿ ಅವರು ವಕೀಲರು, ಅವರು ನೋಟರಿ. ಒಬ್ಬರು ನೋಟರಿ ಒಬ್ಬ ವ್ಯಕ್ತಿಯ ಬಗ್ಗೆ ಸರ್ಟಿಫೈ ಮಾಡಿದರೆ ಅದನ್ನು ಕೋರ್ಟ್ಗಳು ಮಾನ್ಯ ಮಾಡ್ತದೆ. ಅಂತಹ ಒಬ್ಬ ನೋಟರಿ ವಕೀಲರ ಮೇಲೆ ಅವರು ದೇಶದ್ರೋಹಿ ಅಂತ ಕರೆದಿದ್ದಾರೆ. ಅದು ಬಿಡುವ, ಅವರನ್ನು ನಾವು ಅವರೊಬ್ಬರು ನೋಟ್ರಿ, ಅವರೊಬ್ಬರು ವಕೀಲರು ಅಂತೇಳಿ ಕ್ಯಾಂಡಿಡೇಟ್ ಮಾಡಿದ್ದಲ್ಲ. ಕಾಂಗ್ರೆಸ್ ಪಕ್ಷ ಯಾಕೆ ಅವರನ್ನು ಕ್ಯಾಂಡಿಡೇಟ್ ಮಾಡಿತು ಅಂತ ಹೇಳಿದರೆ, ಅವರು ಏನು ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಅದನ್ನು ಪರಿಗಣಿಸಿ ಅವರನ್ನು ಕ್ಯಾಂಡಿಡೇಟ್ ಅಂತ ಮಾಡಿದೆ. ಅವರು ಒಬ್ಬರು ಹಿಂದುಳಿದ ವರ್ಗಗಳಿಗೆ ಸೇರಿದಂತಹ ಒಬ್ಬ ವ್ಯಕ್ತಿ. ಹಿಂದುಳಿದ ವರ್ಗಗಳು ಅಂದರೆ ಅದು ಇಡೀ ದೇಶದಲ್ಲಿ ಕಳೆದ ಅನೇಕ ಶತಮಾನಗಳಿಂದ ದೌರ್ಜನ್ಯವನ್ನು, ಶೋಷಣೆಯನ್ನು ಅನುಭವಿಸ್ತಾ ಬಂದಂತಹ ಒಂದು ವರ್ಗ. ಆ ವರ್ಗಕ್ಕೊಂದು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು. ಆ ವರ್ಗದ ಒಬ್ಬ ವ್ಯಕ್ತಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಯಾರು ಸ್ವಲ್ಪ ಶಕ್ತಿಶಾಲಿಗಳಾಗಿ ಮತ್ತು ಯಾರು ಸಾರ್ವಜನಿಕ ಸೇವೆಯಲ್ಲಿದ್ದಾರೆ ಅವರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವ ದೃಷ್ಟಿಯಿಂದಲೇ ಹಿಂದುಳಿದ ವರ್ಗಕ್ಕೆ ಸೇರಿದ ಪದ್ಮರಾಜ್ ಅವರಿಗೆ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ದೇಶದ್ರೋಹಿ ಅಂತ ಆರೋಪ ಮಾಡಿ ಅವರು ಇಡೀ ಹಿಂದುಳಿದ ವರ್ಗಗಳಿಗೆ ಅವಮಾನವನ್ನು ಮಾಡಿದ್ದಾರೆ ಅಂತ ನಾನು ಅವರ ಮೇಲೆ ಆರೋಪವನ್ನು ಮಾಡ್ತೇನೆ. ನೋಡಿ, ಅವರು ಕೇವಲ ಹಿಂದುಳಿದ ವರ್ಗದವರು ಮಾತ್ರ ಅಲ್ಲ, ಅವರು ನಮ್ಮ ಜಿಲ್ಲೆಯ ಮಾಜಿ ಸಂಸದರು ಜನಾರ್ದನ ಪೂಜಾರಿಯ ಗರಡಿಯಲ್ಲಿ ಬೆಳೆದಂತಹ ಒಬ್ಬ ವ್ಯಕ್ತಿ. ಅವರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪರಮ ಭಕ್ತ. ಅವರು ಕುದ್ರೋಳಿಯ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಕ್ತರಾಗಿದ್ದುಕೊಂಡು ಕುದ್ರೋಳಿಯ ಗೋಕರ್ಣನಾಥೇಶ್ವರ ದೇವಸ್ಥಾನದ ಒಬ್ಬರು ಟ್ರಸ್ಟಿಯಾಗಿಯೂ ಒಬ್ಬ ಕೋಶಾಧಿಕಾರಿಯಾಗಿಯೂ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 30 ವರ್ಷದಿಂದ ಅವರು ಈ ಸೇವೆಯಲ್ಲಿದ್ದಾರೆ. ಇಂತಹ ಒಬ್ಬ ವ್ಯಕ್ತಿಯನ್ನು ಇವರು ದೇಶದ್ರೋಹಿಗಳು ಅಂತ ಕರೀತಾರೆ. ಯಾರು ಒಬ್ಬ ಬಿಲ್ಲವ ಯೂನಿಯನ್ನಿನ ಗೌರವ ಸಲಹೆಗಾರರೋ, ಯಾರು ಒಬ್ಬ ಯುವವಾಹಿನಿಯ ಗೌರವ ಸಲಹೆಗಾರರೋ, ಯಾರು ಗುರು ಬೆಳದಿಂಗಳು ಅನ್ನುವಂತಹ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದರ ಅಡಿಯಲ್ಲಿ ಸಾವಿರಾರು ಜನರಿಗೆ ಸಹಾಯವನ್ನು ಮಾಡಿದರೋ ಅಂತಹ ಪದ್ಮರಾಜ ಆರ್ ಪೂಜಾರಿಯವರಿಗೆ ಇವರು ದೇಶದ್ರೋಹಿ ಅಂತ ಕರೀತಾರೆ. ಇದರ ಅರ್ಥ ಇವರಿಗೆ ಹಿಂದುಳಿದ ವರ್ಗಗಳ ಮೇಲೆ ಏನು ಗೌರವ ಇದೆ, ಹಿಂದುಳಿದ ವರ್ಗಗಳ ಮೇಲೆ ಏನು ಪ್ರೀತಿ ಇದೆ ಎನ್ನುವುದು ಇದರಲ್ಲಿ ಅರ್ಥ ಆಗ್ತದೆ. ಇದು ಕೇವಲ ಪದ್ಮರಾಜ ಪೂಜಾರಿಯವರನ್ನು ಮಾತ್ರ ಅವರು ದೇಶದ್ರೋಹಿ ಅಂತ ಕರೆದದ್ದಲ್ಲ, ಅವರು ನಂಬಿಕೊಂಡು ಬಂದಂತಹ ತತ್ವ ಸಿದ್ಧಾಂತಗಳು ಏನು ಸೌಹಾರ್ದತೆ, ಏನು ದೇವರೊಬ್ಬನೇ ನಾಮ ಹಲವು ಅನ್ನುವಂತಹ ತತ್ವ ಸಿದ್ಧಾಂತಗಳು, ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಸಿದ್ಧಾಂತ ಏನಿದೆಯೋ ಅವಕ್ಕೆ ಎಲ್ಲವಕ್ಕೂ ಈ BJP ಅವರು ಅವಮಾನವನ್ನು ಮಾಡಿದ್ದಾರೆ. ಇದು ಕೇವಲ ಈ ಪ್ರಕರಣ ಮಾತ್ರ ಅಲ್ಲ, BJP ಅವರಿಗೇನು ಹೊಸಬರಲ್ಲ. ಹಿಂದುಳಿದ ವರ್ಗಗಳಿಗೆ, ನಾರಾಯಣ ಗುರುಗಳಿಗೆ ಅವಮಾನ ಮಾಡುವುದರಲ್ಲಿ BJP ಇದೇನು ಮೊದಲನೇ ಸಲ ಏನಲ್ಲ. ಈ ಹಿಂದೆ 2 ವರ್ಷದ ಹಿಂದೆ ಏನು ದೇಶದ ಗಣರಾಜ್ಯೋತ್ಸವದ ದಿವಸ ಕೇರಳ ಸರ್ಕಾರ ತಮ್ಮ ಟ್ಯಾಬ್ಲೋವನ್ನು, ನಾರಾಯಣ ಗುರುಗಳ ಟ್ಯಾಬ್ಲೋವನ್ನು ಮಾಡಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನು ಕಳಿಸಿದಾಗ ಅದನ್ನು ತಿರಸ್ಕಾರ ಮಾಡಿದವರು BJP ಸರ್ಕಾರ. ಆಗ ಇಲ್ಲೆಲ್ಲ ಗಲಾಟೆ ಆಗಿದೆ. ಇಲ್ಲಿ ನಾರಾಯಣ ಗುರುಗಳ ಅಭಿಮಾನಿಗಳು, ಅವರನ್ನು ಆರಾಧಿಸುವಂಥ ನಾವೆಲ್ಲರೂ ಅದನ್ನು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಅದು ಬಿಡುವ, ಅದು ಆಯ್ತಲ್ಲ. ಅದರ ನಂತರ ಪಠ್ಯಪುಸ್ತಕವನ್ನು ನಾವು ಪರಿಷ್ಕರಣೆ ಮಾಡ್ತೇವೆ ಅಂತ ಹೇಳಿದರು. ಯಾವನೋ ಚಕ್ರತೀರ್ಥ ಅನ್ನೋನನ್ನು ಅದನ್ನು ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ಮಾಡ್ತಾರೆ. ಇವನಿಗೆ ಕಣ್ಣು ಕುಗ್ತದೆ, ನಾರಾಯಣ ಗುರುಗಳ ಪಾಠ ಉಂಟಲ್ಲ ಇವನಿಗೆ ಸಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ.
ನಾರಾಯಣ ಗುರುಗಳ ಪಾಠವನ್ನು ಪಠ್ಯಪುಸ್ತಕದಿಂದ ಕಿತ್ತು ಹಾಕಿ ಅದಕ್ಕೆ ಅವಮಾನವನ್ನು ಮಾಡಿದವರು ಬಿ ಜೆ ಪಿಯವರು. ಹಾಗಾಗಿ ಬಿ ಜೆ ಪಿಯವರು ಸಹಜವಾಗಿ ದೇಶದ್ರೋಹಿ ಅನ್ನುವಂತಹ ಈ ಪದವನ್ನು ಉದ್ದೇಶಪೂರ್ವಕವಾಗಿ ಗುರಿ ಇಟ್ಟೇ ಪದ್ಮರಾಜ ಆರ್ ಪೂಜಾರಿ ಅವರ ಮೇಲೆ ಪ್ರಯೋಗವನ್ನು ಮಾಡಿದ್ದಾರೆ. ಇದು ಅತ್ಯಂತ ಅಕ್ಷಮ್ಯವಾದದ್ದು ಮತ್ತು ಇದಕ್ಕೆ ಕ್ಷಮೆಯೇ ಇಲ್ಲ. ಇನ್ನು ಹೀಗೆ ಮಾತನಾಡುವ ಚಾಳಿ ಇದು ಕೇವಲ ಬ್ರಿಜೇಶ್ ಚೌಟ್ರಿಗೆ ಮಾತ್ರ ಅಲ್ಲ, ಇಡೀ ಬಿ ಜೆ ಪಿಗೆ ಹೀಗೆ ಮಾತನಾಡುವ ಚಾಳಿ. ಅವರಿಗೆ ಅಭಿವೃದ್ಧಿ ಮಾಡಿ ಓಟು ಬೇಡ, ಅಭಿವೃದ್ಧಿ ಮಾಡಿದರೆ ಮಾತ್ರ ಓಟು ಸಿಗ್ತದೆ ಅನ್ನುವ ಪರಿಸ್ಥಿತಿ ಅವರಿಗೆ ಇಲ್ಲ. ಅವರು ಯಾವುದನ್ನು ನೆಚ್ಚಿಕೊಂಡದ್ದು ಓಟಿಗೋಸ್ಕರ ಅಂತ ಹೇಳಿದರೆ ಅವರು ಕೋಮು ಗಲಭೆಗಳನ್ನು ಓಟಿಗೋಸ್ಕರ ನೆಚ್ಚಿಕೊಂಡದ್ದು. ಸಮಾಜವನ್ನು ಒಡೆದು ಜನರ ಮಧ್ಯೆ ದ್ವೇಷವನ್ನು ತುಂಬಿ ಹಿಂದೂ ಮುಸಲ್ಮಾನರಲ್ಲಿ, ಹಿಂದೂ ಕ್ರೈಸ್ತರಲ್ಲಿ ಜಗಳವನ್ನು ಉಂಟು ಮಾಡಿ ಅದರ ಮೂಲಕ ಕೋಮು ಗಲಭೆಗಳು ಉಂಟಾಗುವ ಹಾಗೆ ಮಾಡಿ ಅದರ ಬಿಸಿಯಲ್ಲಿ ಚುನಾವಣೆಯನ್ನು ಗೆಲ್ಲಬೇಕು ಅನ್ನುವಂಥ ಮಾಸ್ಟರ್ ಪ್ಲ್ಯಾನ್ ಬಿ ಜೆ ಪಿ ಅವರದ್ದು. ಕೋಮು ಗಲಭೆಗಳಿಂದ ಓಟು ಬರುವುದಾದರೆ ಅಭಿವೃದ್ಧಿ ಯಾಕೆ ಮಾಡಬೇಕು? ಯಾರಾದರೂ ಯಾಕೆ ಮಾಡ್ತಾರೆ? ಬಿ ಜೆ ಪಿಯವರು ಏನು ಮಾಡಿದ್ದಾರೆ? ಈಗ ನಳಿನ್ ಕುಮಾರ್ ಕಟೀಲ್ ಅವರು 5 ವರ್ಷ, ಮತ್ತು ಅದಕ್ಕಿಂತ ಮೊದಲೊಂದು 5 ವರ್ಷ, ಅದರ ಮೊದಲೊಂದು 5 ವರ್ಷ, ಒಟ್ಟು 15 ವರ್ಷ ಸಂಸತ್ ಸದಸ್ಯರಾಗಿದ್ದರು. ಅದಕ್ಕಿಂತ ಹಿಂದೆ ಕಳೆದ 33 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿ ಜೆ ಪಿಯ ಸಂಸತ್ ಸದಸ್ಯರೇ ಇದ್ದಾರೆ. ಅವರು ಏನು ಮಾಡಿದ್ದಾರೆ ಕಳೆದ 33 ವರ್ಷದಿಂದ? ಧನಂಜಯ ಕುಮಾರ್ ಆದಿಯಾಗಿ, ಡಿ ವಿ ಅವರು, ಆಮೇಲೆ ನಳಿನ್ ಕುಮಾರ್ ಕಟೀಲ್ ಅವರು ಏನು ಮಾಡಿದ್ದಾರೆ? ಈಗ ಮೊನ್ನೆ ನಳಿನ್ ಕುಮಾರ್ ಕಟೀಲ್ ಅವರು ಒಂದು ದೊಡ್ಡ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. 1 ಲಕ್ಷ ಕೋಟಿಯ ಅನುದಾನವನ್ನು ಇಲ್ಲಿಗೆ ತಂದಿದ್ದಾರಂತೆ. 1 ಲಕ್ಷ ಕೋಟಿಗೆ ಎಷ್ಟು ಸೊನ್ನೆ ಉಂಟಂತಾದರೆ ಅವರಿಗೆ ಗೊತ್ತುಂಟ? ಆ 1 ಲಕ್ಷ ಕೋಟಿ ಅನುದಾನ ಎಲ್ಲಿಗೆ ಹೋಯಿತು? ಏನು ಪಂಪುವಲ್ಲಿ ಸೇತುವೆಗೆ ಹೋಯ್ತಾ? ಅಲ್ಲ, ಯು ಪಿ ಎ ಸರ್ಕಾರ ಇದ್ದ ಅವಧಿಯಲ್ಲಿ ಏನು ಅಡ್ಡಹೊಳೆ ಬಿ ಸಿ ರೋಡು ರಸ್ತೆ ಒಂದು ಪ್ರಪೋಸಲ್ ಇಟ್ಟು ಅದು ಒಂದು ಕೆಲಸಕ್ಕೆ ಚಾಲನೆಯನ್ನು ಕೊಡಲಾಯಿತು. ಕಳೆದ 10 ವರ್ಷದಿಂದ ಅಲ್ಲಿ ಮಣ್ಣು ಹೊಕ್ಕುವುದು ಮತ್ತು ಅದಕ್ಕೆ ಕೆಲಸ ಕಾಮಗಾರಿ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಹೋಯ್ತಾ? 10 ವರ್ಷ ಆಯಿತು. ಕೆಲವು ಕಿಲೋಮೀಟರ್ ಉದ್ದದ ಈ ಕಾಮಗಾರಿಯನ್ನು ಇವರಿಗೆ ಮುಗಿಸಲಿಕ್ಕೆ ಆಗಲಿಲ್ಲ. ಈಗ ಕೂಡ ಅಲ್ಲಿಗೆ ಹೋಗುವಾಗ ಸೊಂಟದ ಕೀಲು ಮುರಿಯುತ್ತದೆ. ಇಂಥ ಒಂದು ವ್ಯವಸ್ಥೆಯನ್ನು ಮಾಡಿದವರು 1 ಲಕ್ಷ ಕೋಟಿ ಅನುದಾನವನ್ನು ತಂದಿದ್ದೇನೆ ಅಂತ ಬಡಾಯಿ ಕೊಚ್ಚುತ್ತಾ ಇದ್ದಾರೆ. ಹಾಗಿದ್ರೆ ಇವರು ಮಾಡಿದ್ದೇನು? ನಮಗೆ ಗೊತ್ತುಂಟು ಇದೇ ಮಾತು. ಯಾವುದು? ಹಾರಿಕೆಯ ಮಾತು, ಹೊಡೆದು ಓಡುವ ಮಾತು, ತೂಕ ಇಲ್ಲದ ಮಾತು. ಒಬ್ಬ ವ್ಯಕ್ತಿ ಒಬ್ಬ ಚುನಾವಣೆಗೆ ನಿಂತಾಗ ಅವನು ಜವಾಬ್ದಾರಿಯುತ ವ್ಯಕ್ತಿ ಆಗ್ತಾನೆ. ಅವನ ಮಾತನ್ನು ನಾವು ಗಮನಿಸ್ತೇವೆ. ಅವನ ಮಾತಿನಲ್ಲಿರುವ ತೂಕ, ಅವನ ಬಾಯಿಯಿಂದ ಬರುವಂಥ ಮಾತು ಆತನ ವ್ಯಕ್ತಿತ್ವವನ್ನು ಹೇಳ್ತದೆ. ಆದರೆ ಬ್ರಿಜೇಶ್ ಚೌಟ್ರಾಗಲಿ, ನಳಿನ್ ಕುಮಾರ್ ಕಟೀಲ್ರಾಗಲಿ ಅವರ ಮಾತುಗಳನ್ನು ಕೇಳಿದರೆ ಅವರ ವ್ಯಕ್ತಿತ್ವ ಏನು ಅನ್ನೋದು ನಮಗೆ ಗೊತ್ತಾಗ್ತದೆ. ಇವರು ದೇಶದ್ರೋಹಿ ಅಂತ ಹೇಳಿದರು. ಅವರು ಬೇರೆ ಇನ್ನೇನೋ ಹೇಳ್ತಾ ಬಂದರು. ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಚ್ಚುತ್ತೇನೆ, ಇದೊಬ್ಬರು ಸಂಸದರು ಮಾತಾಡುವ ಮಾತಾ? ನಾನು 2,000 ರೂಪಾಯಿಗೆ 1 ಲೋಡು ಮರಳು ಕೊಡಿಸ್ತೇನೆ ಬಂತ? ಇನ್ನು 1 ರೂಪಾಯಿಗೆ $15 ಬರ್ತದೆ ಅಂತೆ. ಇನ್ನೀಗ ಇವರು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಹೀಗೆ ಪುಂಖಾನುಪುಂಖವಾಗಿ ಬಾಯಿಯಿಂದ ಬಂಡಲ್ ಬಿಟ್ಟುಕೊಂಡು ಅಭಿವೃದ್ಧಿಯನ್ನು ಕಡೆಗಣಿಸಿ ಬೇಜವಾಬ್ದಾರಿಯುತವಾಗಿ ನಡೆದುಕೊಂಡವರು ಬಿ ಜೆ ಪಿಯ ಸಂಸದರು. ಅವರು ಯಾರಿಗೂ ನ್ಯಾಯ ಕೊಡಲಿಲ್ಲ, ಅವರ ಕಾರ್ಯಕರ್ತರಿಗೆ ಅವರು ನ್ಯಾಯ ಕೊಡಲಿಲ್ಲ. ಇದನ್ನೆಲ್ಲ ಗೋ ಬ್ಯಾಕ್ ಅಂತ ಇವರ ಮೇಲೆ ಇವರ ಮೇಲೆ ಆಂದೋಲನಗಳು ಆಗ್ತಾ ಇದೆ. ಈಗ ಇಲ್ಲಿಂದ ನಳಿನ್ ಕುಮಾರ್ ಕಟೀಲ್ ಅವರ ಮೇಲೆ ಗೋ ಬ್ಯಾಕ್ ಅಭಿಯಾನ ಆಯಿತು ಅಂತ ಹೇಳಿದರೆ ಅದು ನಮಗೆ ಏನು ಬರವಣಿಗೆಯಲ್ಲಿಯೋ ಅಲ್ಲ. ಅವರ ಕಾರು ಕುರುಕಿದ್ರಲ್ಲ, ಅದು ಮತ್ತೆ ಎಂಥದ್ದು? ಬೆಳ್ಳಾರಿಯಲ್ಲಿ ಅವರ ಕಾರನ್ನು ಕುರುಕಿದ್ದು. ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಕೊಟ್ಟರೆ ಬಂಡಾಯ ನಿಲ್ತೇವೆ ಅಂತ ಪುತ್ತೂರಿನಲ್ಲಿ ಸಾರಿದ್ದು. ಇದೆಲ್ಲ ಏನು? ಇದೆಲ್ಲ ಗೋ ಬ್ಯಾಕ್ ಅಭಿಯಾನವೇ ಇದು. ಅಲ್ಲಿ ಶೋಭಾ ಕರಂದ್ಲಾಜೆ ಅವರ ಮೇಲೆ ಗೋ ಬ್ಯಾಕ್ ಅಭಿಯಾನ ಆಯಿತು. ಡಾಕ್ಟರ್ ಸುಧಾಕರ್ರ ಮೇಲೆ ಆಗ್ತಾ ಇದೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಗೋ ಬ್ಯಾಕ್ ಅಭಿಯಾನಗಳಾಗ್ತಾ ಇದೆ. ಎಲ್ಲ ಕಳಪೆ ಸಂಸದರು.
ಯಾರೂ ಕೆಲಸ ಮಾಡಲಿಲ್ಲ. ಎಲ್ಲರೂ ಕೋಮು ಧ್ರುವೀಕರಣದ ಬಗ್ಗೆ ಒತ್ತು ಕೊಟ್ಟು ಗಲಾಟೆ ಮಾಡಿಸಲಿಕ್ಕೆ ಪ್ರಯತ್ನ ಪಟ್ಟದ್ದಲ್ಲದೆ ಒಬ್ಬರು ಅಭಿವೃದ್ಧಿ ಕೆಲಸವನ್ನು ಮಾಡಲಿಲ್ಲ. ಹೀಗಾಗಿ ಇವರನ್ನೆಲ್ಲ ಬದಲಿಸಿದ್ದಾರೆ. ಅಂದರೆ ಬದಲಿಸುವ ಮೂಲಕ ತಮ್ಮ ಮೇಲಿದ್ದ ಆಕ್ರೋಶವನ್ನು ಮುಚ್ಚಿ ಹಾಕುವ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಇವರ ಮಾತನ್ನು ಈಗ ನಾವು ಕೇಳಿದರೆ ಬಂತಲ್ಲ ಬಾಯಲ್ಲಿ, ವಿರೋಧ ಪಕ್ಷದವರು ದೇಶದ್ರೋಹಿಗಳು ಅಂತ. ಇದು ಹೊಸ ಬಾಟಲಿಯಲ್ಲಿ ಹಳೇ ಮದ್ಯದ ಹಾಗೆ ನನಗೆ ಕಾಣ್ತದೆ. ಇವರು ಕೂಡ ಯಾರು ಬೇಕು, ಯಾರು ಕ್ಷೇತ್ರಕ್ಕಾಗಿ ದುಡಿಯುತ್ತಾರೆ, ಕ್ಷೇತ್ರದ ಜನರಿಗಾಗಿ ದುಡಿಯುತ್ತಾರೆ, ಯಾರು ಅಭಿವೃದ್ಧಿಯನ್ನು ಮಾಡಬಲ್ಲವರಾಗಿದ್ದಾರೆ, ಅವರಿಗೆ ನಾವು ಈ ಚುನಾವಣೆಯಲ್ಲಿ ಮಣೆಯನ್ನು ಹಾಕಬೇಕಾಗ್ತದೆ. ಅದಕ್ಕೆ ನಾವು ನಮ್ಮ ಹಿಸ್ಟ್ರಿಯನ್ನು ನೋಡಬೇಕು, ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ. ಬಿ ಜೆ ಪಿಯವರ ಹಿಸ್ಟ್ರಿ ನಾವು ನೋಡಿದೆವು. ಕಾಂಗ್ರೆಸ್ಸಿನ ಹಿಸ್ಟ್ರಿಯನ್ನು ತಗೊಂಡ್ರೆ ಶ್ರೀನಿವಾಸ ಮಲ್ಯರಿಂದ ತೊಡಗಿ ಜನಾರ್ದನ ಪೂಜಾರಿಯವರೆಗೆ ಈ ಜಿಲ್ಲೆಗೆ ಬಂದಂಥ ಯೋಜನೆಗಳು ಎಷ್ಟು, ಆದ ಅಭಿವೃದ್ಧಿ ಎಷ್ಟು, ಅದು ಬಂದರು ಇರ್ಬೋದು, ಅದು ಏರ್ಪೋರ್ಟ್ ಇರ್ಬೋದು, ಅದು ONGC ಇರ್ಬೋದು, ಅದು KREC ಕರ್ನಾಟಕ ರೀಜನಲ್ ಇಂಜಿನಿಯರಿಂಗ್ ಕಾಲೇಜು ಮಂಗಳೂರಿಗೆ ಬಂದದ್ದಿರ್ಬೋದು, ಮಂಗಳೂರಲ್ಲಿ ರೇಡಿಯೋ ಸ್ಟೇಷನ್ ಸ್ಥಾಪನೆ ಆದದ್ದಿರ್ಬೋದು, ಸರ್ಕಾರಗಳ ಕೈಯಲ್ಲಿ ಹೊಟ್ಟೆ ಮುಕ್ಕಾಲು ಕಾಸಿಲ್ಲದ ಕಾಲದಲ್ಲಿ ನಾವೆಲ್ಲ ಹುಟ್ಟುವುದಕ್ಕಿಂತ ಮೊದಲೇ ಇದೆಲ್ಲ ಆಗಿದೆ. ಅಂದರೆ ಯಾವಾಗ ಕಾಂಗ್ರೆಸ್ಸಿಗೆ ಇಲ್ಲಿ ಅಧಿಕಾರ ಇತ್ತೋ, ಯಾವಾಗ ಕಾಂಗ್ರೆಸ್ಸಿನ ಸಂಸದರು ಇಲ್ಲಿ ಇದ್ದರೋ ಆಗ ಇಲ್ಲಿಗೆ ಯೋಜನೆಗಳು ಬಂದಿದೆ. ಧನಂಜಯ ಕುಮಾರ್ ಆದಿಯಾಗಿ ನಳಿನ್ ಕುಮಾರ್ ಕಟೀಲ್ವರೆಗೆ, ತದನಂತರ ಬಂದ ಎಲ್ಲ BJP ಸಂಸತ್ ಸದಸ್ಯರು ಜಿಲ್ಲೆಯನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದಾರೆ. ಹಾಗಾಗಿ ನಾಡಿನ ಚುನಾವಣೆ ಅದು ಅಭಿವೃದ್ಧಿಯ ಪರವಾದ ಮತ್ತು ಅಭಿವೃದ್ಧಿಯ ವಿರೋಧಿಗಳ ನಡುವೆ ನಡೆಯುವಂತಹ ಚುನಾವಣೆ. ಅದು ಸಹಜವಾಗಿ ನಾವು ಅವರಾಗೆ ಬಾಯಿಗೆ ಬಂದಾಗೆ ಮಾತಾಡುವುದಿಲ್ಲ. ನಾವು ಅಭಿವೃದ್ಧಿಯ ಪರ ಇದ್ದೇವೆ, ಕಾಂಗ್ರೆಸ್ ಅಭಿವೃದ್ಧಿಯ ಪರ ಇದೆ ಮತ್ತು BJP ಅಭಿವೃದ್ಧಿಯಿಂದ ವಿಮುಖವಾಗಿದೆ. ಹಾಗಾಗಿ ಕಾಂಗ್ರೆಸ್ ಮತ್ತು BJPಗೆ ಅಭಿವೃದ್ಧಿ ಮತ್ತು ಅಭಿವೃದ್ಧಿಹೀನತೆಗೆ ನಡೀತಾ ಇರುವಂಥ ಚುನಾವಣೆ ಈ ಚುನಾವಣೆ ಇದು ಜನರಲ್ಲಿ ಶಾಂತಿ, ನೆಮ್ಮದಿ ಮತ್ತು ಕೋಮು ಸಾಮರಸ್ಯವನ್ನು ಬೆಳೆಸುವುದಕ್ಕೆ ಅಡಿಗಲ್ಲನ್ನು ಇಡಬೇಕಾದಂತಹ ಚುನಾವಣೆ. ಸಹಜವಾಗಿ ನಾವು ಸೌಹಾರ್ದತೆಯ ಪರ ಇದ್ದೇವೆ, ಕೋಮು ಸಾಮರಸ್ಯದ ಪರ ಇದ್ದೇವೆ. BJPಯವರು ಕೋಮು ಸಾಮರಸ್ಯದ ವಿರೋಧವಾಗಿ ಇದ್ದಾರೆ. ಇದು ಹಿಂದುಳಿದ ವರ್ಗಗಳ ಅಸ್ಮಿತೆಯನ್ನು ಗುರುತಿಸಬೇಕಾದಂತಹ ಒಂದು ಚುನಾವಣೆ. ಯಾಕೆ ಹೇಳಿದರೆ ಮತ್ತೆ ಹಿಂದುಳಿದ ವರ್ಗಗಳಿಗೆ ಏನು ಅವಮಾನವನ್ನು BJPಯವರು ಮಾಡಿದರು, ಈ ಎಲ್ಲ ಅವಮಾನಗಳನ್ನು ಮೆಟ್ಟಿನಿತ್ತು ಈ ಚುನಾವಣೆಯನ್ನು ನಾವು ಎದುರಿಸಬೇಕಾಗಿದೆ. ಅದರ ಜೊತೆಗೆ ಕಳೆದ ಅನೇಕ ವರ್ಷಗಳಿಂದ ಏನು ಕೋಮು ಗಲಭೆಗಳ ಹೆಸರಿನಲ್ಲಿ ಈ ನಾಡಿನ ಬೀದಿಗಳಲ್ಲಿ ಬೀದಿಯ ಹೆಣವಾಗಿ ಸತ್ತಂತಹ ಹಿಂದುಳಿದ ವರ್ಗಗಳ ಅನೇಕ ಯುವಕರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಈ ಸಲ ಪದ್ಮಪ್ರಸಾದ್ ಆರ್ ಅವರು ಇಲ್ಲಿ ಗೆಲ್ಲಬೇಕಾದಂತಹ ಅನಿವಾರ್ಯತೆ ಇದೆ. ಪದ್ಮರಾಜ್ ಪೂಜಾರಿಯವರು, ಕ್ಷಮಿಸಿ ಸ್ವಲ್ಪ ತಪ್ಪಾಯಿತು, ಪದ್ಮರಾಜ ಆರ್ ಪೂಜಾರಿಯವರು ಗೆಲ್ಲಬೇಕಾದಂತಹ ಅನಿವಾರ್ಯತೆ ಈ ನಾಡಿಗಿದೆ. ಹಾಗಾಗಿ ನಾನು ಎಲ್ಲ ಮತದಾರರನ್ನು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಪದ್ಮರಾಜ ಆರ್ ಪೂಜಾರಿಯವರನ್ನು ಗೆಲ್ಲಿಸಬೇಕು ಅಂತ ತಮ್ಮ ಮೂಲಕ ಎಲ್ಲರಿಗೂ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್.